ಓಕೆ ಎಲ್ ಮೈನಸ್ ಒನ್ ಹೋಲ್ 1/s ಇನ್ನೊಂದ್ಸತಿ ಮಾಡ್ತೀನಿ ಯಾಕಂದರೆ ತುಂಬ ಚಿಕ್ಕದಾಗಿ ಮಾಡಿದ್ದೆ. ಐ ಡೋಂಟ್ ಥಿಂಕ್ ಯು ಅಂಡರ್ಸ್ಟ್ಯಾಂಡ್. ಯಾ, ದಿಸ್ ಹೋಲ್ ಥಿಂಗ್ ಇಸ್ ಗಿವನ್ ಬೈ t power n minus 1 by n minus 1 factorial. ಓಕೆನಾ? ಐ ಗಿವ್ ಎನ್ ಎಕ್ಸಾಂಪಲ್. ಇದು ಆ್ಯಕ್ಚುಲಿ ಹೊಸ ಫಾರ್ಮಲ್ಲಿ ಅರ್ಥ ಮಾಡ್ಕೋಬೇಕು, ಬಟ್ ಇದೇ ಜಾಸ್ತಿ ಬರೋದು. ಐ ಬೀಯಿಂಗ್ ಹಾನೆಸ್ಟ್. ಓಕೆ, ಎಲ್ ಇನ್ವರ್ಸ್ 1/s³. ಓಕೆನಾ? ಇದು ಹೆಂಗೆ ಮಾಡ್ತೀಯಾ? ಟಿ ಹಂಗೆ ಇಕ್ಕೋಬೇಕು. ಎಸ್ ಪವರ್ ಎನ್ ಇಸ್ ಯೋರ್ 3. ಸೊ n minus 1 ಅಂದರೆ 3 minus 1 which is 2. 3 minus 1 factorial ಅಂದರೆ 2 factorial. 2 into 1 which is equal to t square by 2. ಓಕೆ, ಇಟ್ಸ್ ಈಸಿ. ನೆಕ್ಸ್ಟ್ ಹೇಳಿದ್ನಲ್ಲ, ಈ ಫಾರ್ಮುಲಾ ಮತ್ತು ಇನ್ನೊಂದು ಫಾರ್ಮುಲಾ ಕಂಬೈನ್ ಆಗಿದೆ ಅಂತ. ಇದು ಇದು ಈ ಫಾರ್ಮುಲಾ ತಿರ್ಗಾ ಮಾಡ್ತೀನಿ. ಎಲ್ ಇನ್ವರ್ಸ್ ಆಫ್ 1 minus s minus a whole power n, which will give you e power at into t power n minus 1 by n minus 1 factorial. Now they will give you example l minus 1 by s minus 3 whole power 2 ಈ ಥರ ಕೊಟ್ಟಿರ್ತಾರೆ. ಓಕೆನಾ? ಏನು ಬರಬೇಕು? ಸಿಂಪಲ್. ನೀನು ಎ ಏನು 3 ಕಂಪೇರ್ ಮಾಡಿದ್ವಿ. ಎ ಯು ಸಿ 3, ಸೊ ಇ ಪವರ್ 3t. ಈ ಪಾರ್ಟ್ ಕಂಪ್ಲೀಟ್ ಆಯಿತು. ಇವಾಗ ಈ ಪಾರ್ಟ್ಗೆ ಹೋಗೋಣ. ಟಿ ಹಂಗೆ ಇಟ್ಕೋ. ವಾಟ್ ಈಸ್ ಯೋರ್ ಎನ್? ಎನ್ ಈಸ್ ಯೋರ್ 2. ಸೊ 2 minus 1 is 1. 2 minus 1 factor is 1, which is equal to anything by 1 is itself, the number itself. So e power 3t into t. ಇಷ್ಟೇ you can answer. Okay, next moving forward to trigonometric ratios, we have again our favorite sign theta. L inverse 1 by s square plus a square is not sin a theta. So sin a t ಇದೊಂದು ಡಿಫ್ರೆನ್ಸ್ ಅದೇ ಹೇಳಿದ್ದು ನಾನು. 1/a ಅಂತ ಬರುತ್ತೆ. ನಾರ್ಮಲ್ ಲೇಪ್ಲೇಸ್ ಥಿಯರಮಲ್ಲಿ ಯು ಹ್ಯಾವ್ sin at is equal to 1 by s square plus a square. If you have studied, you have studied obviously. ಇದು ನಿಮ್ಮದು ಲೇಪ್ಲೇಸ್ ಆಫ್ sin at. ಇದನ್ನು ಉಲ್ಟಾನೇ ಹಿಂಗೆ ಬರೀಬೇಕು, ಬಟ್ ಇಲ್ಲಿ 1/a ಕೆಳಗೆ ಬರುತ್ತೆ. ಓಕೆ, ಹಂಗೆ ಬರೆಯೋಂಗಿಲ್ಲ. ಬಟ್ ಇಫ್ ಯು ಗೋ ಫಾರ್ ಕಾಸ್ಗೇನಪ್ಪ, ಇಲ್ಲಿ ಎಸ್ ಬರುತ್ತೆ ಮೇಲೆ. ಸೈನ್ಗೆ 1 ಬರುತ್ತೆ, ಕಾಸ್ಗೆ ಎಸ್ ಬರುತ್ತೆ. ಅದೇ ಮಿಸ್ಟೇಕ್ ಮಾಡಿದ್ದು. ಸೊ ಪ್ಲೀಸ್ ಚೆಕ್ ಇಟ್. s square plus a square will give you normal cos 80 ಅಷ್ಟೇ. ಕಾಸ್ 1/a ಎಲ್ಲ ಬರೋಲ್ಲ. ಸೈನಿಗೆ ಮಾತ್ರ 1/a ಬರೋದು ಇನ್ವರ್ಸಲ್ಲಿ. ಇಲ್ಲಿ ಕಾಸ್ ಅಷ್ಟೇ. ನೆಕ್ಸ್ಟು ಇದಕ್ಕೆ ನಾನು ಎಕ್ಸಾಂಪಲ್ ಕೊಡಲ್ಲ, ಯಾಕಂದರೆ ಯು ನೋ ಹೌ ಟು ಸಬ್ಸ್ಟಿಟ್ಯೂಟ್. ಸೊ ಯಾ, ಎಲ್ ಇನ್ವರ್ಸ್ 1 by s square minus a square. ಇಲ್ಲಿ ಮೈನಸ್ ಬಂದರೆ ಏನಂತ ತಿಳ್ಕೊಟ್ಟಿದ್ದೀನಿ? ಹ್ಯಾಟ್ ಬರುತ್ತೆ. ಹ್ಯಾಟು ಹೈಪರ್ಬೋಲಾ ಸೈನ್ ಹ್ಯಾಟ್. ಓಕೆ ತಾನೆ? ಹೌದು, ಕರೆಕ್ಟ್. ಯಾ, ಆ್ಯಂಡ್ ಎಲ್ ಇನ್ವರ್ಸ್ ಎಸ್ ಬೈ ಎಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇಲ್ಲಿ ಮೇಲೆ ಎಸ್ ಇದ್ರೆ ಏನು ಬರುತ್ತೆ? ಇಲ್ಲಿ ಕಾಸ್ ಹ್ಯಾಟ್ ಬರುತ್ತೆ. ಓಕೆನಾ? ಇಷ್ಟೇ. ಹೆಚ್ಚಿಗೇನು ಸಬ್ಸ್ಟಿಟ್ಯೂಟ್ ಮಾಡೋಂಗಿಲ್ಲ, ನಿಮ್ಗೆ ಆಡಿ ಹೇಳ್ತಿದ್ದೆ ಲಾಸ್ಟ್ ವೀಡಿಯೋಲಿ. ಸೊ ಇಟ್ಸ್ ಸಿಂಪಲ್ ಅಸ್ ದಟ್. ಎ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ವಿಲ್ ಗೆಟ್ ಯು ಆನ್ಸರ್. ಇಷ್ಟು ಹೋದರೆ ಸಾಕು ಈ ಸಬ್ಜೆಕ್ಟ್ಗೆ. ಓಕೆನಾ? ಇಷ್ಟೇ ಲೇಪ್ಲೇಸ್ ಥಿಯರಮ್. ಇದು ಎಕ್ಸಾಂಪಲ್ ಬೇಕಂದ್ರೆ ಹೇಳು, ಮಾಡ್ತೀನಿ. ಇಲ್ಲಾಂದರೆ ಗುಡ್ ನೈಟ್.